ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕದನು ಕನ್ನಡ ವ್ಲಾಗ್. ಸೊ ಇವತ್ತು ನಾವೆಲ್ಲ ಫ್ಯಾಮಿಲಿ ಜೊತೆ ಊಟಿಗೆ ಹೊರಡ್ತಾ ಇದೀವಿ. ಫ್ಯಾಮಿಲಿ ಅಂದ್ರೆ ಬೇರೆ ಯಾರು ಬರ್ತಾ ಇಲ್ಲ, ನಾನು ಧನು ಮತ್ತೆ ನನ್ನ ಮಕ್ಳು ಅಷ್ಟೇನೆ. ಸೊ ಫಾರ್ ದ ಫಸ್ಟ್ ಟೈಮ್ ಊಟಿಗೆ ಹೋಗ್ತಾ ಇದೀವಿ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾವು 4-5 ಜನ ಹೋಗ್ತಾ ಇರೋದು. ಯಾವಾಗ್ಲೂ ಯಾರ ಜೊತೆನಾದ್ರೂ ಹೋಗ್ತಾ ಇದ್ವಿ, ಇಲ್ಲ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಇದೇ ಫಸ್ಟ್ ಟೈಮು ನಾವು 4 ಜನನೇ ಹೋದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ಬನ್ನಿ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಸೊ ನಾವಿವಾಗ ಆಲ್ರೆಡಿ ಇನ್ನು 1 hour ಇಲ್ಲ 2 hours ಇದೆ ಊಟಿ ರೀಚ್ ಆಗೋಕ್ಕೆ. ಸೊ ಇದಕ್ಕೆ ಮುಂಚೆಯಿಂದನೂ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ, ಇದಾದಮೇಲೆ ಆ್ಯಡ್ ಮಾಡ್ತೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ, ರ್ಯಾಂಡಮಾಗಿ ವಿಡಿಯೋ ಮಾಡ್ಕೊಳ್ತಾ ಇದೆ. ಸೊ ವೈ ನಾಟ್ ಸ್ಟಾರ್ಟ್ ದ ವ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ. ಸೊ ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಪ್ರಾಣಿಗಳನ್ನ ನೋಡ್ಬೇಕಂದ್ರೆ ಒಂದು ಮಾರ್ನಿಂಗ್ ಟೈಮಲ್ಲಿ ಬರಬೇಕು, ಇಲ್ಲ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಬರಬೇಕು. ಆಫ್ಟರ್ನೂನ್ ಟೈಮಲ್ಲಿ ಗೊತ್ತಿಲ್ಲ ನಮಗೆ. ನಾವು ಬಂದಿರೋದು ಈವ್ನಿಂಗ್ ಟೈಮು. ನಮಗೆ ಅಂತೂ ಸಿಕ್ಕಾಪಟ್ಟೆ ಜಿಂಕೆಗಳು, ಅದು ಎಷ್ಟು ಜಿಂಕೆಗಳು, ನಂಬರ್ಸ್ ಆಫ್ ಜಿಂಕೆಗಳನ್ನ ನೋಡಿದ್ದೀವಿ. ಹಾಗೆ ಪಿಕಾಕ್ಗಳು ಕಾಣಿಸುತ್ತೆ, ಮತ್ತು ಮಂಕಿಗಳು ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಪ್ರಾಣಿನೂ ಕಾಣಿಸಿಲ್ಲ. ನಾವಂತೂ ಕ್ಯೂರಿಯಸ್ ಆಗಿದ್ವಿ, ಹುಲಿ ಅಥವಾ ಆನೆ ಈ ತರ ಏನಾದ್ರು ಕಾಣಿಸುತ್ತಾ ಅಂತೇಳಿ. ಬಿಕಾಸ್ ಲಾಸ್ಟ್ ಟೈಮು ಕೇರಳಾಗ ಹೋಗಿದ್ವಿ, ವಯನಾಡ್ಗೆ. ಆವಾಗ ನಾವು ಆನೆನ ನೋಡಿದ್ವಿ. ಹೋಗ್ತಾ ಬರ್ತಾ 2 ಸೈಡಿಂದನೂ ಆನೆನ ನೋಡಿದ್ವಿ. ಬಟ್ ಈ ಸಲ ಅಂತೂ ನಂಬರ್ ಆಫ್ ಜಿಂಕೆಗಳನ್ನ ನೋಡಿದ್ವಿ. ನೋಡಿ, ಇವಾಗೂ ಅಷ್ಟೇ ಇಲ್ಲಿ ಎಷ್ಟೊಂದು ಜಿಂಕೆಗಳಿದಾವೆ, ಮತ್ತೆ ಸಾರಂಗಿಗಳಿದಾವೆ. ಸೊ ಸಖತ್ ಖುಷಿ ಆಯಿತು ನೋಡಿ. ನನ್ನ ಮಕ್ಳಂತ ಎಂಜಾಯ್ ಮಾಡಿದ್ರು. ಇವಳಿಗೆ ನಿದ್ದೆ ಮಾಡ್ತಾ ಇದ್ಲು, ನಿದ್ದೆಯಿಂದ ಎಬ್ಬಿಸ್ಬಿಟ್ಟು ತೋರಿಸಿದ್ವಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಅಲ್ವಾ, ಚೆನ್ನಾಗಿರುತ್ತೆ ಅಂತೇಳಿ. ಮತ್ತೆ ಅವಳು ಮಲ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾಳೆ. ಇಲ್ಲ ಚಳಿ ಆಗತ್ತೆ ಅಂತ ಹಾಕೊಂಬಿಟ್ಟಿದ್ದಾಳೆ ಜಾಲ್ನ. ಇನ್ನು ಊಟಿಗೆ ಹೋಗೋಕ್ಕೆ ಅಂತೇಳಿ 1 month ಮುಂಚೆನೇ ನಾವು ಸ್ಟೇ ಎಲ್ಲ ಬುಕ್ ಮಾಡಿದ ಕಾರಣ ನಾವು ಅಂದ್ಕೊಂಡ್ವಿ ಅರ್ಲಿ ಮಾರ್ನಿಂಗ್ ಬಿಟ್ಬಿಡೋಣ, ಚೆನ್ನಾಗಿರುತ್ತೆ. ಒಂದು 4:30-5 ಹಂಗೆ ಬಿಟ್ಬಿಟ್ರೆ ಬೇಗನೂ ರೀಚ್ ಆಗ್ತೀವಿ ಅಂತೇಳಿ ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ನನ್ನ ಮಗನಿಗೆ FA4 ಎಕ್ಸಾಮ್ ಲಾಸ್ಟ್ ಡೇ ಇರುತ್ತೆ ಸ್ಯಾಟರ್ಡೇ ಅಂತೇಳಿ. ಕೆಲವೊಮ್ಮೆ ಏನಾಗುತ್ತೆ ಅವ್ರಿಗೆ ಸ್ಯಾಟರ್ಡೇ ಟೈಮ್ಸ್ ಆಲ್ಮೋಸ್ಟ್ ಫಸ್ಟ್ 3rd ಮತ್ತು 5th ಸ್ಯಾಟರ್ಡೇ ರಜೆ ಇರುತ್ತೆ. ಇನ್ನು 2nd ಸ್ಯಾಟರ್ಡೇ 4th ಸ್ಯಾಟರ್ಡೇ ರಜೆ ಇರಲ್ಲ. ಬಟ್ ನಾವೇನಂದ್ರೆ ಬ್ಯಾಂಕ್ ರಜೆ ಇರುತ್ತಲ್ವ, ಸೊ ಅವಾಗ ನಮಗೆ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಇರ್ತಾರೆ ಶಾಪಲ್ಲಿ. ಸೊ ಅದೇ ಕಾರಣಕ್ಕೆ ನಾವು 4th ಸ್ಯಾಟರ್ಡೇಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಆಮೇಲೆ ನೋಡಿದ್ರೆ ಇವನ್ಗೆ ಅವತ್ತು ಮ್ಯಾಕ್ಸ್ FA4 ಇತ್ತು. ಸರಿ ಆಯಿತು, ಒಂದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡಿದ ತಕ್ಷಣ, ಟೆಸ್ಟ್ ಮುಗಿದಿದ ತಕ್ಷಣನೇ ಸ್ಕೂಲಲ್ಲಿ ಪರ್ಮಿಷನ್ ಕೇಳ್ಕೊಂಡು ಕರ್ಕೊಂಬರೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಮಗನ ಸ್ಕೂಲಿಂದ ಪಿಕ್ ಮಾಡಿ ಶಾಪಲ್ಲಿ ಓಪನ್ ಮಾಡಿಕೊಟ್ಬಿಟ್ಟು ನಾವು ಅಲ್ಲಿ ಬೆಂಗಳೂರು ಬಿಟ್ಟಿದೆ 1:30 ಆಗೋಗಿತ್ತು. ಯಾರೇ ಊಟಿ ಕಡೆ ಬರ್ತೀರಾ ಅಂದ್ರೆ ಗಾಡಿ ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆನ್ಲೈನ್ ತಗೋದು. ಪೊಲ್ಯೂಷನ್ ಟೆಸ್ಟ್ ಫಸ್ಟ್ ಮಾಡಿಸಿ, ಅಡ್ಮಿಷನ್ ಟೆಸ್ಟ್, ಪೊಲ್ಯೂಷನ್ ಟೆಸ್ಟ್ ಮಾಡಿಸ್ಕೊಂಡು ಎತ್ಕೊಬರ್ರಿ, ಮಿಸ್ ಮಾಡಬೇಡ್ರಿ. 10,000 ಫೈನ್ ಎಕ್ಸ್ಪೈರಿ ಆಗಿದ್ರೆ. ಹೇಳು, ಹೊಸ ಕಾರ್ಗಳಿಗೆ ಒಂದು 1 ವರ್ಷ ಅಷ್ಟೇ ಅಂತೆ ಪೊಲ್ಯೂಷನ್ ಮತ್ತೆ ಎಮಿಷನ್ ಟೆಸ್ಟ್. ಮೊದಲೆಲ್ಲ ಗೌರ್ಮೆಂಟ್ 5 ವರ್ಷ ತೋರಿಸಿದ್ರು ಹೊಸ ಗಾಡಿಗಳಿಗೆ, ಶೋರೂಮ್ ಅಲ್ಲಿ 2 years ಹೇಳಿದ್ರು. ಇವಾಗ ನೋಡ್ರಿ ಇವ್ರು ಇಲ್ಲ 1 ವರ್ಷ ಅಷ್ಟೇ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರಾದರೂ ಊಟಿಗೆ ಬರೋರಿದ್ರೆ ಗಾಡಿ ಎಮಿಷನ್ ಟೆಸ್ಟು ಅಂದರೆ ಪೊಲ್ಯೂಷನ್ ಟೆಸ್ಟ್ ಇದೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. 1 year ಒಳಗಡೆ ಇರಬೇಕು. ನಮ್ಮದು ಹೊಸ ವೆಹಿಕಲ್ಲು, ಸೊ 2 years ಇದೆಯಲ್ಲ ಅಂದ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲ 1 year ಅಷ್ಟೇ ಎಕ್ಸ್ಪೈರ್ ಆಗಿದೆ ಅಂತಂದ್ರೆ. ಸೊ ಇವಾಗ ರಿನ್ಯೂವಲ್ ಮಾಡಿಸ್ಬೇಕು. ನೋಡ್ಬಿಟ್ಟು ಎಮಿಷನ್ ಟೆಸ್ಟ್ದು ಎಲ್ಲಿದೆ ಅಂತೇಳಿ, ಇಲ್ಲಾಂದರೆ 10,000 ಫೈನು ಅಂತೆಲ್ಲ ಹೇಳಿದ್ರು. ಸೊ ನಾವು ಇವಾಗ ಊಟಿ ಒಳಗಡೆ ಹೋಗಿ ಎಲ್ಲಾದರೂ ಮಾಡಿಸ್ಬೇಕು ಎಮಿಷನ್ ಟೆಸ್ಟ್. ಮತ್ತೆ ಹೋಗಿಂದಕ್ಕೆ ಹೋಗು ಅನ್ವಿತಾ, ಹೋಗಿಂದು ಹೇಳಿದ ಮಾತು ಕೇಳು. ಇಲ್ಲ ನೆಕ್ಸ್ಟ್ ಇಲ್ಲ. ನನ್ನ ಮಗಳು ಮಲಗಿದ್ದವಳನ್ನ ಎಬ್ರಿಸಿದ್ ನಾವೇನೇನೆ ಪಿಕಾಕ್ಸು ಮತ್ತು ಪ್ರಾಣಿಗಳನ್ನೆಲ್ಲ ನೋಡಲಿ ಅಂತೇಳಿ ಎಬ್ರಿಸಿದ್ವಾ. ಅವಳು ನಿದ್ದೆಗಣ್ಣಲ್ಲಿ ಅಮ್ಮ ನಾನು ನಿನ್ನ ಜೊತೆನೇ ಕುತ್ಕೊಳ್ಳೋದು ಅಂತೇಳಿ ಹೇಳ್ತಾ ಇದ್ದಾಳೆ. ಅವರಪ್ಪ ಬೇಡ, ಹಿಂದೆ ಸೀಟ್ ಇದೆ ತಾನೇ, ಖಾಲಿ ಇದೆ, ಆರಾಮಾಗಿ ನೀವಿಬ್ಬರು ಕುತ್ಕೋಬೋದು, ಹಿಂದಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. ಅವಳು ಇಲ್ಲ, ನಾನು ಅಮ್ಮನ ಜೊತೆನೇ ಕುತ್ಕೋಬೇಕು. ಅವಳು ಏನು ಒಂದು ಪಾಲಿಸಿ ಅಂದರೆ ಎಲ್ಲೇ ಹೊರಗಡೆ ಹೋಗಲಿ, ಎಷ್ಟೇ ಜಾಗ ಇರಲಿ, ಅವಳು ನನ್ನ ತೊಡೆ ಮೇಲೆ ಕುತ್ಕೋಬೇಕು, ಇಲ್ಲ ಅಂತಂದರೆ ಅಳೋದು ಆ ಥರ ಎಲ್ಲ ಮಾಡ್ತಾಳೆ. ಸೊ ಸ್ವಲ್ಪ ನಿದ್ದೆಗಣ್ಣಿತ್ತಲ್ಲ, ಪರವಾಗಿಲ್ಲ ಬಿಡು, ಒಂದು ಸ್ವಲ್ಪ ಅವಳು ರಿಲ್ಯಾಕ್ಸ್ ಆಗಲಿ. ಅದಾದಮೇಲೆ ಅವಳನ್ನ ಹಿಂದೆ ಕೂರ್ಸೋಣ ಅಂತೇಳಿ ಕೂರಿಸ್ತಾ ಇದ್ವಿ. ಅವ್ರ ಯಜಮಾನ್ರು ಬಂದಿಲ್ವಂತೆ ಡ್ಯೂಟಿಯಿಂದ, ಹುಡುಕಾಡ್ತವ್ರೆ ಊಟಕ್ಕೆ ಬರೋರಂತೆ.
ಅದು ಮೇಲೆ ಏನಕ್ಕೆ ಒಂಥರ ಐತೆ. ಇನ್ನು ನನ್ನ ಮಗಂಗಂತೂ ತುಂಬಾ ಕ್ವೆಶನ್ಸ್ ಬರ್ತಾ ಇದ್ವು. ಆ ಪ್ರಾಣಿಗೆ ಯಾಕೆ ಆ ಥರ ಇದೆ, ಜಿಂಕೆಗೆ ಯಾಕೆ ಚುಕ್ಕೆ ಇದೆ, ನವಿಲು ಯಾಕೆ ಈ ಥರ ಎಲ್ಲ ಓಡಾಡ್ತಾ ಇದೆ, ಗುಂಪಲ್ಲಿ ಓಡಾಡ್ತಾ ಇದೆ, ಮೇಲೆ ಯಾಕೆ ಪುಕ್ಕ ಥರ ಎಲ್ಲ ಇದೆ ಅಂತೇಳಿ ಸಾಕಷ್ಟು ಕ್ವೆಶನ್ಸ್ ಇತ್ತು. ನಾವು ಸುಮ್ಮನೆ ರೆಗಿಸ್ಕೊಂಡೆಲ್ಲ ತಮಾಷೆ ಮಾಡ್ಕೊಂಡೆಲ್ಲ ಮಾತಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಊಟಿ ಪ್ಲ್ಯಾನ್ ಮಾಡಿದ್ದು ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಇಲ್ಲಿ ಸ್ವಲ್ಪ ಕೆಲಸಗಳಿದ್ದಿದ್ದ ಕಾರಣ ನಾವು ಹೋಗೋಕ್ಕಾಗಿರ್ಲಿಲ್ಲ ಅಂತೇಳಿ ಅವಾಗೇನೇನೆ 1 ಮಂತ್ ಪ್ರಿಯರ್ ನಾವು ರೂಮ್ನ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ನಾವು ಸ್ಟೇ ಬುಕ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಸ್ಟೆರ್ಲಿಂಗ್ ಫಾನಿಲ್ ಊಟಿ ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ರೂಮ್ ಮಾತ್ರ ಸೂಪರ್ ಆಗಿತ್ತು. ಬಟ್ ನಮಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಪ್ರಾಪರ್ಟಿನೂ ಅಷ್ಟೇ ಚೆನ್ನಾಗಿತ್ತು. ನಾವು ಲಾಂಗ್ ಜರ್ನಿ ಮಾಡಿದ ಕಾರಣ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು. ಸೊ ಹಾಗಾಗಿ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಅಲ್ಲಿ ಮತ್ತೆ ನೆಕ್ಸ್ಟ್ ಏನು ನಾವು ನೋಡೋಕ್ಕೂ ಹೋಗಿಲ್ಲ. ಸರಿ ಆಯಿತು ಅಂತೇಳಿ ಊಟನ ರೂಮ್ಗೆ ಬುಕ್ ಮಾಡಿಕೊಂಡು ತರಿಸ್ಕೊಂಡು ತಿನ್ಕೊಂಬಿಟ್ವಿ. ಸೊ ಇದಾಗಿತ್ತು ನಮ್ಮ ಬ್ಯಾಂಗ್ಳೂರ್ ಟು ಊಟಿ ಜರ್ನಿ. ರೋಡ್ ಮಾತ್ರ ಆಸಮ್ ಆಗಿತ್ತು. ಡ್ರೈವಿಂಗ್ ಬರೋರ್ಗಂತೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಪಿನ್ ರೋಡ್ ಬರುತ್ತಲ್ವ. ಸೊ ಹಾಗಾಗಿ ಸಖತ್ತಾಗಿತ್ತು. ಏರ್ ಪಿನ್ ಎಲ್ಲ ಬರೋ ಕಾರಣ ತುಂಬಾ ಚೆನ್ನಾಗಿ ನಮ್ದನ್ನು ಅಂತೂ ಸಖತ್ತಾಗಿ ಡ್ರೈವ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ಡೇಟು ಊಟಿಲಿ ಒಂದಷ್ಟು ಜಾಗಗಳನ್ನ ನಾವು ಎಕ್ಸ್ಪ್ಲೋರ್ನ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬಿಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.